ಹಾಯ್ ಹಲೋ ನಮಸ್ಕಾರ. ನಾವು ಹೊಸದಾಗಿ ಒಂದು ಯೂಟ್ಯೂಬ್ನ ಚಾನಲ್ನ ತೆಗೆದಿದ್ದೀವಿ. ಅಡುಗೆ ಮಾಡೋದನ್ನು ಹೊಸ ಹೊಸ ವೆರೈಟಿ ಮಾಡಿಬಿಡ್ತೀನಿ. ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸರಿ ಬನ್ನಿ, ಹಾಗಿದ್ರೆ ನಾವು ಮಾಡೋ ಅಡುಗೆನ ನೀವು ನೋಡೋವಂತೆ. ನಿಮಗೆ ಬೂದುಗುಂಬಳಕಾಯಿ ಹಲ್ವಾ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ತುಪ್ಪ, ಗೋಡಂಬಿ, ಸಕ್ಕರೆ ಮತ್ತು ಒಣ ದ್ರಾಕ್ಷಿ, ಯಾಲಕ್ಕಿ. ಇಷ್ಟು ಸಾಮಗ್ರಿಗಳು ಇದಕ್ಕೆ ಬೇಕು. ನಾನು ಫ್ರೆಶ್ ಆಗಿರೋದನ್ನ ಒಂದು ಬೂದುಗುಂಬಳಕಾಯಿನ ಮೀಡಿಯಂ ಸೈಜನ್ನ ತಗೊಂಡಿದ್ದೀನಿ. ಇದನ್ನ ಈಗ ನಾನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ತುರಿದು ತೋರಿಸ್ತೀನಿ. ಈಗ ಇದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಒಳಗಡೆ ಇರೋ ತಿರುಳನ್ನ ತೆಗಿತೀನಿ. ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಇರೋದನ್ನ ಈ ರೀತಿ ತಿರುಳನ್ನ ತೆಗಿತೀನಿ. ಈಗ ನಾನು ಈ ರೀತಿ ಮೇಲಿನ ಸಿಪ್ಪೆಗಳನ್ನೆಲ್ಲ ತಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ತುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ರೀತಿ ತುರ್ಕೋಬೇಕು. ಈಗ ಈ ರೀತಿ ಇಷ್ಟನ್ನು ನಾನು ತುರ್ಕೊಂಡಿದ್ದೀನಿ. ಇದರದ್ದು ನೀರನ್ನ ನಾನು ಹಿಂಡಿ ತೆಗಿತೀನಿ. ಈ ರೀತಿ ಇದರ ನೀರನ್ನ ಎಲ್ಲ ತೆಗಿಬೇಕು. ಇದನ್ನ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಬಾಳ್ಗಿನ ಇಟ್ಟು ಸ್ಟಾರ್ಟ್ ಮಾಡ್ತೀನಿ. ಈಗ ಒಲೆ ಹಚ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫಸ್ಟ್ ತುಪ್ಪನ ಹಾಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಬೇಡ ಅಂದ್ರೆ ಕಮ್ಮಿನೂ ಹಾಕೋಬಹುದು. ಯಾಕಂದ್ರೆ ಅದು ಪೂರ್ತಿ ತುಪ್ಪದಲ್ಲೇನೆ ಹುರಿಯೋದು. ನಾನು ಇಷ್ಟನ್ನ ಹಾಕೊಂಡಿದ್ದೀನಿ. ಇವಾಗ ತುರಿದು ರೆಡಿ ಮಾಡ್ಕೊಂಡಿರೋ ಹಲ್ವಾದು ಕುಂಬಳಕಾಯಿನ ತಿರುಳನ್ನ ಇವಾಗ ಇದಕ್ಕೆ ಹಾಕ್ತೀನಿ. ಈ ರೀತಿ ಲೈಟ್ ಆಗಿ ತುಪ್ಪದಲ್ಲೇ ಹುರಿಬೇಕು. ಈಗ ಇದನ್ನ ಲೈಟ್ ಆಗಿ ತುಪ್ಪದಲ್ಲೇ ಕರಗೋ ಥರ ಹುರ್ಕೋಬೇಕು. ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಲೈಟಾಗಿ ತುಪ್ಪದಲ್ಲೇ 10 ರಿಂದ 12 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ನಾನು ಇದನ್ನು ಕುಟ್ಟೋ ಕಲ್ಲಿನಲ್ಲೇ ಕುಟ್ಟೋದಕ್ಕೆ ಮಾಡ್ತಾಯಿದ್ದೀನಿ. ಈಗ ಈ ರೀತಿ ನಾನು ಏಲಕ್ಕಿ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಗೋಡಂಬಿನ ಕುಟ್ಕೊಂಡಿದ್ದೀನಿ. ಇಡೀ ಗೋಡಂಬಿ ಆದರೆ ಚೆನ್ನಾಗಾಗಲ್ಲ. ಇವಾಗ ಇದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ.
ಈಗ ನಾನು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಈಗ ಯಾಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿನೂ ಹಾಕ್ತಾ ಇದ್ದೀನಿ ಮತ್ತು ಒಣ ದ್ರಾಕ್ಷಿನೂ ಹಾಕ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಎಲ್ಲ ರೀತಿಯಿಂದನೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ, ಮನೆಯಲ್ಲಿ ಟ್ರೈ ಮಾಡಿ, ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇವಾಗಿದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ರುಚಿ ರುಚಿಯಾದ ದೂದ್ ಕುಂಬಳಕಾಯಿ ಹಲ್ವಾ ರೆಡಿ. ತಿಂದು ಟೇಸ್ಟ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ.